ನಿನ್ನೆ ಹಾಗೆ ಇವತ್ತು ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕ್ತಾ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಮತ ಹಾಕಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಬಿಜೆಪಿ ಪಾಲಿನ ಭದ್ರಕೋಟೆ ಅಂತ ಪರಿಗಣಿಸಲಾಗುವ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋರು ಸೌಮ್ಯ ರೆಡ್ಡಿ ಅವರ ಪರವಾಗಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ಮತಯಾಚನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಇದೀಗ ಬಿಟಿಎಂ ಲೇಔಟ್ನಲ್ಲಿ ಮತಯಾಚನೆ ಮಾಡ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ. ಆ ಮೂಲಕ ಸಿಎಂ ಸಿದ್ದು ಭರ್ಜರಿ ರೋಡ್ ಶೋ 2ನೇ ದಿನ ಮುಂದುವರೆದಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಮತ್ತೊಂದು ಅವಧಿಗೆ ಸಂಸದರಾಗಿ ಆಯ್ಕೆಯಾಗುವ ಸಲುವಾಗಿ ಕಣದಲ್ಲಿದ್ದಾರೆ. ಅವರ ವಿರುದ್ಧವಾಗಿ ಇದೀಗ ಮತಬೇಟೆಯನ್ನ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯನವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಟಿಎಂ ಲೇಔಟ್ನಲ್ಲಿ ಸೌಮ್ಯ ರೆಡ್ಡಿ ಪರ ಸಿದ್ದರಾಮಯ್ಯನವರು ಕ್ಯಾಂಪೇನ್ ಮಾಡ್ತಾ ಇರುವ ಸಂದರ್ಭದ ದೃಶ್ಯಗಳು. ಬಿಸಿಲಿನ ನಡುವೆಯೂ ಕೂಡ ಮತ ಶಿಕಾರಿ ಮುಂದುವರೆದಿದೆ, ಮತಯಾಚನೆ ಮುಂದುವರೆದಿದೆ. ಇವತ್ತು 2ನೇ ದಿನ. ನಿನ್ನೆ ಕೂಡ ಬೆಂಗಳೂರು ಉತ್ತರ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ರೋಡ್ ಶೋ ನಡೆಸಿದ್ರು. ಆಯಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳಿ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು 2ನೇ ದಿನ ಸೌಮ್ಯ ರೆಡ್ಡಿ ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮುಂದುವರೆದಿದೆ. ಒಂದ್ ಕಡೆ ಈ ರೋಡ್ ಶೋಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ ಸಂದರ್ಭದ ದೃಶ್ಯ, ಮತ್ತೊಂದು ಬದಿಯಲ್ಲಿ ಲೈವ್ ದೃಶ್ಯ. ಈಗೇನು ಬೈಕ್ ಹಾಗೆ 2 ವೀಲರ್ ನೀವು ಗಮನಿಸ್ತಾ ಇದ್ದೀರಿ, ಅದು ಸದ್ಯದ ನೇರ ಪ್ರಸಾರದ ದೃಶ್ಯ ಗಮನಿಸ್ತಾ ಇದ್ದೀರಿ. ಬಿಟಿಎಂ ಲೇಔಟ್ನಲ್ಲಿ ಮುಖ್ಯಮಂತ್ರಿಗಳನ್ನ ಒಳಗೊಂಡು ಕಾಂಗ್ರೆಸ್ನ ನಾಯಕರು ಸೌಮ್ಯ ರೆಡ್ಡಿ ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸ್ಥಳೀಯ ಮಟ್ಟದ ನಾಯಕರು ಕಾರ್ಯಕರ್ತರು ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದ್ದಾರೆ. ನೇರ ಪ್ರಸಾರದ ದೃಶ್ಯ ಬಿಟಿಎಂ ಲೇಔಟ್ನಿಂದ ಸೌಮ್ಯ ರೆಡ್ಡಿ ಅವರ ಪರವಾಗಿ ಸಿದ್ದರಾಮಯ್ಯನವರು ಭರ್ಜರಿ ಕ್ಯಾಂಪೇನ್ ಇವತ್ತು ಬೆಳಗ್ಗಿನಿಂದಲೂ ಕೂಡ ಸತತವಾಗಿ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ, ಸೇಫ್ ಸೀಟ್ ಅಂತ ಕರೆಸಿಕೊಳ್ಳುವ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಿಂದೆ ಅನಂತಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ಅದಾದ ನಂತರದಲ್ಲಿ ಅವರ ನಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಕಳೆದ ಬಾರಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅವರ ವಿರುದ್ಧ ಈ ಬಾರಿ ಕಾಂಗ್ರೆಸ್ಗೆ ಗೆಲುವಾಗಬೇಕು ಅನ್ನೋ ಸಲುವಾಗಿ ಸತತ ಪ್ರಯತ್ನ ಖುದ್ದು ಸಿದ್ದರಾಮಯ್ಯ ಅವರಿಂದ. ಅಭ್ಯರ್ಥಿಗಳ ಆಯ್ಕೆಯಾಗಿದೆ, ಅನೌನ್ಸ್ಮೆಂಟ್ ಆಗಿದೆ, ಭರ್ಜರಿ ಪ್ರಚಾರ ಕೂಡ ನಡೀತಾ ಇದೆ. ಆದರೆ ಅನೇಕ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಗೆಲುವಿನ ಆ ಗೆರೆಯನ್ನು ತಲುಪಲಿಕ್ಕೆ ದೊಡ್ಡ ಕಗ್ಗಂಟಾಗಿದೆ. ಗದಗದಲ್ಲಿ ಶಾಸಕ ಚಂದ್ರು ಲಮಾಣಿ ಪ್ರಚಾರಕ್ಕೆ ಅಡ್ಡಿಯನ್ನ ಉಂಟು ಮಾಡಲಾಗಿದೆ. ಚಂದ್ರು ಲಮಾಣಿ ವಿರುದ್ಧ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಬರಲೇಬೇಡಿ ಅನ್ನೋ ರೀತಿಯಲ್ಲಿ ನೇರವಾಗಿ ಹೇಳಿದ್ದಾರೆ. ಪ್ರಚಾರ ವಾಹನ ಹತ್ತೋಕೆ ಬಿಡದೆ ಕಾರ್ಯಕರ್ತರು ಧಿಕ್ಕಾರದ ಸ್ವಾಗತವನ್ನ ಮಾಡಿದ್ದಾರೆ. ಧಿಕ್ಕಾರವನ್ನ ಕೂಗಿ ಇಲ್ಲಿ ಬಂದು ನೀವು ಪ್ರಚಾರ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಬೊಮ್ಮಾಯಿ ಪರ ಪ್ರಚಾರಕ್ಕೆ ಬಂದಿದ್ರು ಶಾಸಕ ಚಂದ್ರು ಲಮಾಣಿ. ಶಿರಹಟ್ಟಿಯ ಶಿಗ್ಲಿ ಗ್ರಾಮದಲ್ಲಿ ಲಮಾಣಿ ಪ್ರಚಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳು ಕೂಡ ನಿಮ್ಮ ಮುಂದೆ. ಯಾವ ರೀತಿಯಾಗಿ ಧಿಕ್ಕಾರಗಳನ್ನ ಕೂಗಲಾಯಿತು, ಯಾವ ರೀತಿ ಆ ಪ್ರಚಾರಕ್ಕೆ ಅಡ್ಡಿಯನ್ನ ಉಂಟುಪಡಿಸಲಾಯಿತು ಅಂತ ಹೇಳಿ. ಈ ಬಂಡಾಯ ಅನ್ನೋದು ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ಬಿಸಿ ಜೋರಾಗಿ ತಟ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಗ್ಗಂಟಾಗಿ ಪರಿಣಮಿಸಿರೋದು ಇದೀಗ ಬೆಣ್ಣೆ ನಗರಿ. ದಾವಣಗೆರೆಯಲ್ಲಿ ಕೈ ಬಂಡಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡುವುದು ಫಿಕ್ಸ್ ಆಗಿದೆ. ವಿನಯ್ ಕುಮಾರ್
ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡುವುದು ಖಚಿತ, ನಿಶ್ಚಿತ ಅಂತ ಹೇಳಿ ಮಾತನಾಡಿದ್ದಾರೆ. 2 ಕುಟುಂಬ ರಾಜಕಾರಣಗಳನ್ನು ಅಳಿಸಬೇಕಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ದಾವಣಗೆರೆ ಹೇಳಿಕೆಯಲ್ಲಿ 2 ಪ್ರಮುಖ ಕುಟುಂಬಗಳು, ಪ್ರಬಲ ಕುಟುಂಬಗಳು, ಒಂದು ಕಡೆ ಬಿಜೆಪಿಯಿಂದ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನಿಂದ, 2 ಕಡೆ ಕೂಡ ಕುಟುಂಬ ರಾಜಕಾರಣ, ಅದರ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ವಿನಯ್ ಕುಮಾರ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಮ್ಮಂದಿರೋದು ನಾವು ಗೆಲ್ಲಬೇಕನ್ನೋ ಒಂದು ಇರೋಂಥದ್ದು. ನಾವು ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಅಲ್ಲ, ಖಚಿತ. ನಿಲ್ಲೋಣ ಸರ್, ಆಗಿದ್ದಾಗಲಿ ನೋಡೋಣ, ನಿಲ್ಲೋಣ. ಒಂದು ಕಡೆ GM ಸಿದ್ದೇಶ್ವರ್ ಅವರ ಕುಟುಂಬ, ಮತ್ತೊಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ. 2 ಕುಟುಂಬ ರಾಜಕಾರಣಕ್ಕೆ ಮುಕ್ತಿಯನ್ನ ಕೊಡಬೇಕಂದ್ರೆ ದಾವಣಗೆರೆ ಮತದಾರರು ನನಗೆ ಮತವನ್ನ ಹಾಕಿ ಅಂತ ಹೇಳಿ ವಿನಯ್ ಕುಮಾರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ನಿಲ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಗಮನಿಸೋಣ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಈ ಬಂಡಾಯ ಅಂತ ಹೇಳಿ. ಮುಂದಿನ ಸುದ್ದಿ, ಬಿಜೆಪಿ ಪರವಾಗಿ ಕಣದಲ್ಲಿರುವ, NDA ಪರವಾಗಿ ಕಣದಲ್ಲಿರುವ 28 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಸಲುವಾಗಿ 2ನೇ ಬಾರಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ 2ನೇ ಬಾರಿಗೆ ಮೋದಿ ಮತ ಶಿಕಾರಿಯನ್ನ ಮಾಡಲಿಕ್ಕೆ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಮುಹೂರ್ತ ಫಿಕ್ಸ್ ಆಗಿದೆ. ದೇವನಹಳ್ಳಿ ಸಮಾವೇಶ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಏಪ್ರಿಲ್ 14ನೇ ತಾರೀಕು ದೇವನಹಳ್ಳಿಗೆ ಬರ್ತಾರೆ, ಆ ಭಾಗದಲ್ಲಿ ಸಮಾವೇಶವನ್ನ ನಡೆಸ್ತಾರೆ ಅನ್ನೋದಿತ್ತು. ಆದರೆ ಆ ಒಂದು ಸಮಾವೇಶ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಮಂಗಳೂರಿನಲ್ಲಿ ಏಪ್ರಿಲ್ 14ನೇ ತಾರೀಕು 5 ಗಂಟೆಗೆ ಸಮಾವೇಶವನ್ನ ನಿಗದಿ ಮಾಡಲಾಗಿದೆ. ಬೆಂಗಳೂರು ಹಾಗೆ ದೇವನಹಳ್ಳಿ ಭಾಗದಲ್ಲಿ ಮತ ಪ್ರಚಾರ ಅನ್ನೋ ಮಾಹಿತಿ ಇತ್ತು. ಆದರೆ ಇದೀಗ ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡ್ತಾರೆ. ಅದಾದ ನಂತರದಲ್ಲಿ ಮಂಗಳೂರಿನಲ್ಲಿ ಸಮಾವೇಶ, ಸಂಜೆ 5 ಗಂಟೆಗೆ ಮಂಗಳೂರಿನಲ್ಲಿ ಸಮಾವೇಶವನ್ನು ಮುಗಿಸಿ ನೇರವಾಗಿ ಬೈ ಏರ್ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನಲ್ಲಿ ರೋಡ್ ಶೋವನ್ನು, ಬೃಹತ್ ರೋಡ್ ಶೋವನ್ನು ನಡೆಸುವ ಮೂಲಕ ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆ ಘೋಷಣೆಯಾಗೋ ದಿನವೇ ಕಲಬುರಗಿಯಲ್ಲಿ ಮತಯಾಚನೆ ಮಾಡಿದ್ರು. ಅದಾಗಿ 1 ದಿನದ ನಂತರದಲ್ಲಿ ಶಿವಮೊಗ್ಗದಲ್ಲಿ ಮತ ಬೇಟೆಯನ್ನ ಆಡಿದ್ರು. ಇದೀಗ ನೇರವಾಗಿ ಬೆಂಗಳೂರು ಹಾಗೆ ಮಂಗಳೂರು ವ್ಯಾಪ್ತಿಯಲ್ಲಿ ಮತ ಶಿಕಾರಿಗೆ ಇಳಿಯಲಿದ್ದಾರೆ ನರೇಂದ್ರ ಮೋದಿ. ಹೆಬ್ಬಾಳದಿಂದ ಪ್ರಾರಂಭವಾಗಿ ಬ್ಯಾಟರಾಯನಪುರದವರೆಗೂ ಕೂಡ ರೋಡ್ ಶೋ ಇರಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಏಪ್ರಿಲ್ 14 ಸಂಜೆ 6 ಗಂಟೆ ನಂತರದಲ್ಲಿ ನರೇಂದ್ರ ಮೋದಿ ಅವರ ಬೃಹತ್ ರೋಡ್ ಶೋ ಬೆಂಗಳೂರು ವ್ಯಾಪ್ತಿಯಲ್ಲಿ. ಕಳೆದ ಕೆಲವೇ ದಿನಗಳ ಹಿಂದೆ ಅಮಿತ್ ಶಾ ಅವರು ಕೂಡ ರಾಜ್ಯ ಪ್ರವಾಸವನ್ನ ಮಾಡಿದ್ರು. ಬೆಂಗಳೂರು ಒಳಗೊಂಡಂತೆ ಹಳೆ ಮೈಸೂರು ಭಾಗದಲ್ಲಿ ಮತ ಬೇಟೆಗೆ ಬೇಕಾದ ರಣತಂತ್ರವನ್ನ ರೂಪಿಸಿ ಹೋಗಿದ್ರು. ಇದೀಗ ಮತ್ತೊಂದು ಬಾರಿ ಮೋದಿ ಆಗಮನ. ಬಿಜೆಪಿ ಕಾರ್ಯಕರ್ತರಲ್ಲಿ ಸಹಜವಾಗಿ ಉತ್ಸಾಹ ಇಮ್ಮಡಿ. ಮೋದಿ ಅವರ ರೋಡ್ ಶೋ ಮೂಲಕ ಮತ್ತಷ್ಟು ಮತ ಗಳಿಸುವ ಪ್ರಯತ್ನ ಬಿಜೆಪಿ ಪಾಳಿಯದಲ್ಲಿ ಆಗೋದಿದೆ.